ಕೇಳುಗರೆಲ್ಲರಿಗೂ ವೀಣಾ ಪ್ರಮೋದ್ ಮಾಡುವ ನಮಸ್ಕಾರಗಳು. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ 6ನೇ ಕಥೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಭೋಜರಾಜನಿಗೆ 6ನೇ ಬಾರಿ ಸಿಂಹಾಸನದ ಮೆಟ್ಟಿಲುಗಳನ್ನು ಏರೋಕ್ಕೆ ಹೋದಾಗಲೂ ಅಡ್ಡಿನೇ ಆಗತ್ತೆ. ಸಿಂಹಾಸನದ 6ನೇ ಪ್ರತಿಮೆ ಕೆಳಗಿಳಿದು ಬಂದು ವಿಕ್ರಮಾದಿತ್ಯನ ಬಗೆಗೆ ಇರುವ ಈ ಕತೆ ಕೇಳಿ ನಂತರ ಸಿಂಹಾಸನಾರೋಹಣ ಮಾಡುವಿಯಂತೆ ಅಂತ ಹೇಳುತ್ತೆ. ವಿಕ್ರಮಾದಿತ್ಯ ಒಂದು ದಿನ ಅರಮನೆಯ ಉಪ್ಪರಿಗೆಯ ಮೇಲೆ ಯಾವುದೋ ಆಲೋಚನೆಯಲ್ಲಿ ಮಗ್ನನಾಗಿರ್ತಾನೆ. ಅರಮನೆ ನದಿ ದಡದಲ್ಲಿರುತ್ತೆ. ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಒಬ್ಬ ಕುಟುಂಬದ ಯಜಮಾನ ಕೋಪದಿಂದ ತನ್ನ ಮೇಲಿನ ಹತೋಟಿಯನ್ನು ಕಳೆದುಕೊಂಡು ಹೆಂಡತಿ ಮಕ್ಕಳೊಡನೆ ನದಿಗೆ ಜಿಗಿತಾನೆ. ನದಿ ನೀರು ಆಳವಾದಂತೆ ಅವನಿಗೆ ಪ್ರಾಣ ಭಯವಾಗಿ ಕಾಪಾಡಿ ಕಾಪಾಡಿ ಅಂತ ಕೂಗತೊಡಗ್ತಾನೆ. ಅವನ ಕೂಗಾಟ ಕೇಳಿ ಆಸುಪಾಸಿನಲ್ಲಿದ್ದ ಜನ ನದಿ ದಡಕ್ಕೆ ಬಂದು ಸೇರ್ತಾರೆ. ಆದರೆ ಯಾರೂ ಆ ಕುಟುಂಬವನ್ನು ಕಾಪಾಡೋಕ್ಕೆ ಮುಂದೆ ಬರಲಿಲ್ಲ. ನದಿಯಲ್ಲಿ ಮುಳುಗಿ ಹೋಗುತ್ತಿದ್ದ ಕುಟುಂಬದ ಯಜಮಾನ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ನಮ್ಮನ್ನು ಕಾಪಾಡೋರು ಯಾರೂ ಇಲ್ಲವೇ ಅಂತ ಗಟ್ಟಿಯಾಗಿ ಕೂಗತೊಡಗ್ತಾನೆ. ಅವನ ಕೂಗು ಅರಮನೆಯ ಉಪ್ಪರಿಗೆ ಮೇಲಿದ್ದ ರಾಜ ವಿಕ್ರಮಾದಿತ್ಯನಿಗೆ ಕೇಳಿಸುತ್ತೆ. ಅವನು ಕ್ಷಣ ಕಾಲ ಕೂಡ ಯೋಚಿಸದೆ ಅಲ್ಲಿಂದಲೇ ನದಿಗೆ ಧುಮುಕಿ ಮೊದಲು ಮುಳುಗುತ್ತಿದ್ದವನ ಹೆಂಡತಿ ಮಕ್ಕಳನ್ನು ಎತ್ತಿಕೊಂಡು ದಡ ಸೇರಿಸ್ತಾನೆ. ಈ ನಡುವೆ ವಿಕ್ರಮಾದಿತ್ಯನ ಕಾಲುಗಳನ್ನು ಮುಳುಗ್ತಾ ಇದ್ದವನು ಬಲವಾಗಿ ಹಿಡಿದುಕೊಂಡು ಬಿಡ್ತಾನೆ. ರಾಜನಿಗೆ ಈಜೋಕೆ ಆಗೋಲ್ಲ. ಮುಳುಗುತ್ತಿದ್ದವನು ತನ್ನ ಪ್ರಾಣ ಉಳಿದರೆ ಸಾಕು ಅಂತ ರಾಜನ ಕಾಲುಗಳನ್ನು ಹಿಡ್ಕೊಂಡಿರ್ತಾನೆ. ಈಗ ರಾಜನೇ ನದಿಯಲ್ಲಿ ಮುಳುಗೋ ಸನ್ನಿವೇಶ ಬರುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ರಾಜ ಭೂತಬಂಟರನ್ನು ನೆನೀತಾನೆ. ಇಬ್ಬರು ಭೂತ ಸೇವಕರು ನೆನೆದ ತಕ್ಷಣ ಪ್ರತ್ಯಕ್ಷವಾಗಿ ನದಿಗೆ ಜಿಗಿದು ರಾಜನನ್ನು ಹಾಗೂ ಮುಳುಗಿ ಹೋಗ್ತಾ ಇದ್ದವನನ್ನು ಎತ್ತಿಕೊಂಡು ಬಂದು ದಡಕ್ಕೆ ಸೇರಿಸ್ತಾರೆ. ದಡ ಸೇರ್ತಾ ಇದ್ದ ಹಾಗೇ ಕುಟುಂಬದ ಯಜಮಾನ ರಾಜನ ಕಾಲುಗಳಿಗೆ ಎರಗಿ, ಪ್ರಭೋ, ಮಹಾಪರಾಧ ಆಯಿತು. ನೀವೇ ನನ್ನ ಕುಟುಂಬದ ಜನರನ್ನು ಕಾಪಾಡಿದ್ರಿ. ನೀವು ಏನು ಹೇಳಿದ್ರು ನಾನು ಮಾಡೋಕ್ಕೆ ಸಿದ್ಧ. ಇಂದಿನಿಂದ ನಾನು ನಿಮ್ಮ ಆಜ್ಞಾಪಾಲಕ ಅಂತ ಅಳತೊಡಗ್ತಾನೆ. ರಾಜ ವಿಕ್ರಮಾದಿತ್ಯ ಇದೆಲ್ಲ ದೈವಲೀಲೆ ಅಂತ ಹೇಳಿ ಅವನು ಯಾವ ಕಾರಣಕ್ಕಾಗಿ ನದಿಗೆ ಹಾರ್ದ ಅಂತ ಕೇಳ್ದ. ಅದಕ್ಕೆ ಆ ಕುಟುಂಬದ ಯಜಮಾನ, ಪ್ರಭೋ, ಏನು ಹೇಳಲಿ, ಸಾಯೋಕ್ಕೆ ಇನ್ನೇನು ಕಾರಣ ತಾನೇ ಇರುತ್ತೆ. ನಾನೊಬ್ಬ ಕಡು ಬಡವ. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಂಪಾದಿಸೋಂಥ ಪುಡಿಗಾಸೆ ನಮ್ಮ ಜೀವನಕ್ಕೆ ಆಧಾರ. ಆದರೆ ಒಂದು ದಿನ ನಾನು ಒಂದು ತಪ್ಪು ಮಾಡಿದೆ ಅಂತ ನನ್ನ ಯಜಮಾನ ಕೆಲಸದಿಂದ ತೆಗೆದು ಹೊರಹಾಕಿಬಿಟ್ಟ. ಬೇರೆ ಕೆಲಸ ಯಾವುದೂ ಸಾಕಾಗಲಿಲ್ಲ. ಕೆಲಸ ಹುಡುಕಿ ದಣದು ಹೋದೆ. ಇನ್ನು ಉಳಿದು ಸುಖ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ನಿರ್ಧಾರ ಮಾಡಿದೆ. ಹೆಂಡತಿ ಮಕ್ಕಳನ್ನು ನದಿಗೆ ತಳ್ಳಿ ನಾನು ನದಿಗೆ ಹಾರಿದೆ. ಆದರೆ ಆಮೇಲೆ ತಿಳಿಯಿತು ಸಾಯೋದು ಸುಲಭವಲ್ಲ ಅಂತ. ಅದಕ್ಕೆ ಕಾಪಾಡಿ ಅಂತ ಅಂಗಲಾಚಿದೆ ಅಂತ ಒಂದೇ ಸಮನೆ ಹೇಳ್ತಾನೆ. ಆಗ ವಿಕ್ರಮಾದಿತ್ಯ, ಅಯ್ಯ, ನಿನಗೆ ಆತ್ಮಹತ್ಯೆ ಮಹಾಪಾಪ ಅಂತ ತಿಳಿಯಿದೆ. ಎಷ್ಟೇ ಕೆಟ್ಟ ದಿನಗಳು ಬಂದರೂ ಎದೆಗುಂದಬಾರದು. ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳಿದ್ದಾರಲ್ವೇ. ಯಾರು ಕಷ್ಟವನ್ನು ಸಹಿಸೋದಿಲ್ವೋ ಅವರು ಸಾವಿಗೆ ಶರಣಾಗ್ತಾರೆ. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು ಅಂತ ಹೇಳಿ ಆ ಬಡವನಿಗೆ ಅವನ ಜೀವನಕ್ಕೆ ಸಾಕಾಗುವಷ್ಟು ಹೊನ್ನನ್ನು ಕೊಟ್ಟು ಕಳುಹಿಸ್ತಾನೆ. ಈ ಕಥೆಯನ್ನು ಹೇಳಿದ 6ನೇ ಪ್ರತಿಮೆ ಭೋಜರಾಜಂಗೆ ಹೀಗೆ ಹೇಳುತ್ತೆ. ಭೋಜರಾಜ, ನೋಡಿದ್ಯಾ, ವಿಕ್ರಮಾದಿತ್ಯನ ಪ್ರಜಾನುರಾಗವನ್ನು, ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಮುಳುಗಿ ಹೋಗುತ್ತಿದ್ದವರ ಪ್ರಾಣವನ್ನು ಉಳಿಸೋಕೆ ನೆರವಾದ. ತನ್ನ ಪ್ರಾಣಕ್ಕಿಂತಲೂ ಪ್ರಜೆಗಳ ಪ್ರಾಣ ಅಮೂಲ್ಯ ಅಂತ ಭಾವಿಸಿದ್ದ. ನೀನು ಹಾಗೆ ಧೈರ್ಯವಾಗಿ ಯಾವುದೇ ಸಾಮಾನ್ಯನಿಗೋಸ್ಕರ ಜೀವ ತೆರೋಕೆ ಸಿದ್ಧನಾದ ಪ್ರಸಂಗ ಇದ್ದರೆ ಹೇಳು, ಬಳಿಕ ಧಾರಾಳವಾಗಿ ಸಿಂಹಾಸನದಲ್ಲಿ ಕುಳಿತುಕೋ ಅಂತ ಸೂಚಿಸಿ ತನ್ನ ಸ್ಥಾನದಲ್ಲಿ ಹೋಗಿ ನಿಲ್ಲುತ್ತೆ ಆ ಪ್ರತಿಮೆ. ಈ ಬಾರಿಯೂ ಭೋಜರಾಜ ವಿಫಲನಾಗಿದ್ದ. ತನಗೆ ಈ ಸಿಂಹಾಸನವನ್ನಿರುವ ಯೋಗ ಎಂದಿಗೆ ಬರುವುದೋ ಎಂದುಕೊಂಡು ಅಲ್ಲಿಂದ ಹೊರ ಹೋಗ್ತಾನೆ. ಶ್ರೋತೃಗಳೇ, ಸಿಂಹಾಸನ ಪುತ್ಥಳಿ ಹೇಳಿದ 6ನೇ ಕತೆ ಕೇಳಿದ್ರಿ ಅಲ್ವಾ? ನಾಳೆ ದಿನ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.